ನಮಸ್ಕಾರ. ಹರ್ನಿಯಾ ಸರ್ಜರಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋ ಗೊಂದಲ ಇದ್ದೇ ಇರುತ್ತೆ ಅಲ್ವಾ? ಬಟ್ ಚಿಂತೆ ಬೇಡ. ಬೆಂಗಳೂರಿನಲ್ಲಿ ಹರ್ನಿಯಾ ಸರ್ಜರಿಗೆ ನಿಜವಾಗಿ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡೋಣ. ಇದರಿಂದ ಒಂದು ಒಳ್ಳೆ ನಿರ್ಧಾರಕ್ಕೆ ಬರೋಕೆ ಸಹಾಯ ಆಗತ್ತೆ. ಹಾಗಾದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯಾವುದೇ ಸರ್ಜರಿ ಅಂದ ತಕ್ಷಣ ನಮ್ಮ ತಲೆಗೆ ಬರುವ ಮೊದಲ ಪ್ರಶ್ನೆಯೇ ಅದರ ಖರ್ಚು, ಹೌದಲ್ವಾ? ಅದಕ್ಕೆ ನಾವಿಲ್ಲಿ ಪ್ರತಿಯೊಂದನ್ನು ಪಾರದರ್ಶಕವಾಗಿ ಸರಳವಾಗಿ ವಿವರಿಸ್ತೀವಿ. ಇದರಿಂದ ಯಾವುದೇ ಗೊಂದಲವಿಲ್ಲದೆ ಒಂದು ಸರಿಯಾದ ನಿರ್ಧಾರ ತಗೋಬಹುದು. ಮೊದಲಿಗೆ ಹರ್ನಿಯಾ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನಮ್ಮ ದೇಹದ ಒಳಗಿನ ಯಾವುದಾದ್ರೂ ಒಂದು ಅಂಗ ಅಥವಾ ಟಿಶ್ಯೂ ನಮ್ಮ ಸ್ನಾಯುಗಳ ಗೋಡೆಯಲ್ಲಿರೋ ಒಂದು ವೀಕ್ ಸ್ಪಾಟ್ ಇಂದ ಹೊರಗೆ ತಳ್ಕೊಂಡು ಬಂದ್ರೆ ಅದನ್ನೇ ಹರ್ನಿಯಾ ಅಂತ ಕರೆಯೋದು. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಹರ್ನಿಯಾ ತಾನಾಗಿಯೇ ವಾಸಿಯಾಗೋದಿಲ್ಲ, ಅದಕ್ಕೆ ಸರ್ಜರಿ ಒಂದೇ ಪರಿಹಾರ. ಹಾಗಂತ ಎಲ್ಲ ಹರ್ನಿಯಾಗಳು ಒಂದೇ ಥರ ಇರಲ್ಲ. ಅದರಲ್ಲೂ ಇಂಗ್ವಿನಲ್ ಹರ್ನಿಯಾ ಅನ್ನೋದು ತುಂಬಾನೇ ಕಾಮನ್. ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು 75% ಕೇಸ್ಗಳಲ್ಲಿ ಇದೇ ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ಅಂಬಿಲಿಕಲ್, ಇನ್ಸಿಷನಲ್ ಅಂತ ಬೇರೆ ಬೇರೆ ವಿಧಗಳು ಇವೆ. ಸೊ ಯಾವ ರೀತಿಯ ಹರ್ನಿಯಾ ಅನ್ನೋದ್ರ ಮೇಲೆ ಚಿಕಿತ್ಸೆ ಮತ್ತು ಖರ್ಚು ಎರಡೂ ನಿರ್ಧಾರವಾಗುತ್ತೆ. ಸರಿ, ಈಗ ಎಲ್ಲರೂ ಕಾಯ್ತಿರೋ ಪ್ರಶ್ನೆಗೆ ಉತ್ತರ. ಬೆಂಗಳೂರಿನಲ್ಲಿ ಹರ್ನಿಯಾ ಸರ್ಜರಿಗೆ ಸಾಮಾನ್ಯವಾಗಿ ಎಷ್ಟು ಖರ್ಚಾಗಬಹುದು? ಆವ್ರೇಜ್ ಆಗಿ ನೋಡಿದ್ರೆ ಇದು ಸುಮಾರು 35,000 ರೂಪಾಯಿಂದ ಹಿಡಿದು 1,25,000 ರೂಪಾಯಿವರೆಗೂ ಹೋಗಬಹುದು. ಅರೆ, ಇಷ್ಟೊಂದು ವ್ಯತ್ಯಾಸ ಯಾಕೆ? ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಈ ಖರ್ಚಿನಲ್ಲಿ ಇಷ್ಟೊಂದು ವ್ಯತ್ಯಾಸ ಬರೋಕೆ ಮುಖ್ಯ ಕಾರಣ ಅಂದ್ರೆ ಹರ್ನಿಯಾ ಯಾವ ಟೈಪ್ ಅನ್ನೋದು ಮತ್ತು ಯಾವ ವಿಧಾನದಲ್ಲಿ ಸರ್ಜರಿ ಮಾಡ್ತಾರೆ ಅನ್ನೋದು. ಉದಾಹರಣೆಗೆ ಓಪನ್ ಸರ್ಜರಿ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಖರ್ಚು ಸ್ವಲ್ಪ ಜಾಸ್ತಿ ಅನ್ಸಬಹುದು, ಆದ್ರೆ ಅದರಿಂದ ಸಿಗೋ ಅನುಕೂಲಗಳು ತುಂಬಾನೇ ಇವೆ. ಹಾಗಾದ್ರೆ ಈ ಓಪನ್ ಸರ್ಜರಿಗೂ ಲ್ಯಾಪರೋಸ್ಕೋಪಿಕ್ ಸರ್ಜರಿಗೂ ಏನ್ ವ್ಯತ್ಯಾಸ? ನೋಡಿ, ಓಪನ್ ಸರ್ಜರಿ ಅನ್ನೋದು ಹಳೆಯ ಸಾಂಪ್ರದಾಯಿಕ ವಿಧಾನ. ಇದರಲ್ಲಿ ಒಂದು ದೊಡ್ಡ ಗಾಯ ಮಾಡಿ ಆಪರೇಷನ್ ಮಾಡ್ತಾರೆ. ಆದರೆ ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಕೀಹೋಲ್ ಸರ್ಜರಿಯಲ್ಲಿ ಸಣ್ಣ ಸಣ್ಣ ಗಾಯಗಳ ಮೂಲಕ ಕ್ಯಾಮ್ರಾ ಹಾಕಿ ಸರ್ಜರಿ ಮಾಡ್ತಾರೆ. ಇದರಿಂದ ನೋವು ಕಮ್ಮಿ, ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೋದು, ಮತ್ತೆ ಚೇತರಿಸ್ಕೊಳ್ಳೋದು ಕೂಡ ತುಂಬಾನೇ ಫಾಸ್ಟ್. ಸೊ ಇಲ್ಲಿ ಆಯ್ಕೆ ಮಾಡಬೇಕಾಗಿರೋದು ಸ್ವಲ್ಪ ಕಡಿಮೆ ಖರ್ಚು ಬೇಕಾ ಅಥವಾ ಬೇಗನೆ ಗುಣಮುಖರಾಗಬೇಕಾ ಅನ್ನೋದ್ರ ಮೇಲೆ. ಬೆಂಗಳೂರಿನ ಬಗ್ಗೆ ಹೇಳೋದಾದ್ರೆ ಭಾರತದ ಬೇರೆ ದೊಡ್ಡ ನಗರಗಳಿಗೆ ಹೋಲಿಸಿದಾಗ ಇಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇದೆ. ಅಂದ್ರೆ ಕ್ವಾಲಿಟಿ ಮತ್ತು ಕೈಗೆಟುಕುವ ದರ ಎರಡೂ ಸಿಗುತ್ತೆ. ಮುಂಬೈ, ಚೆನ್ನೈ ತರದ ನಗರಗಳಿಗಿಂತ ಇಲ್ಲಿ ಖರ್ಚು ಸ್ವಲ್ಪ ಕಡಿಮೆನೇ ಇರಬಹುದು, ಆದ್ರೆ ಚಿಕಿತ್ಸೆಯ ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಸರಿ, ನಿಮ್ಮ ಫೈನಲ್ ಬಿಲ್ ಮೇಲೆ ಪರಿಣಾಮ ಬೀರೋದು ಕೇವಲ ಸರ್ಜರಿ ಟೈಪ್ ಮಾತ್ರ ಅಲ್ಲ, ಇನ್ನು ಕೆಲವು ಮುಖ್ಯ ಅಂಶಗಳು ಇವೆ. ಸರ್ಜನ್ ಎಷ್ಟು ಅನುಭವಿ ಅನ್ನೋದು, ಯಾವ ಆಸ್ಪತ್ರೆ ಮತ್ತು ಯಾವ ರೂಮ್ ಆಯ್ಕೆ ಮಾಡ್ತೀರಾ ಅನ್ನೋದು, ಸರ್ಜರಿಯಲ್ಲಿ ಬಳಸೋ ಮೆಶ್ ಅಥವಾ ಜಾಲಿಯ ಕ್ವಾಲಿಟಿ, ಮತ್ತೆ ಹರ್ನಿಯಾ ಎಷ್ಟು ಗಂಭೀರವಾಗಿದೆ ಅನ್ನೋದು, ಇವೆಲ್ಲವೂ ಒಟ್ಟು ಖರ್ಚನ್ನ ನಿರ್ಧರಿಸುತ್ತೆ. ನಿಮ್ಮ ಆಸ್ಪತ್ರೆಯ ಬಿಲ್ ಪಾರದರ್ಶಕವಾಗಿರೋದು ತುಂಬಾ ಮುಖ್ಯ ಅಲ್ವಾ? ಫೈನಲ್ ಬಿಲ್ಲಲ್ಲಿ ಏನೇನಿರುತ್ತೆ ಅಂತ ನೋಡಿದ್ರೆ ಅದರಲ್ಲಿ ಸರ್ಜನ್ ಫೀಸ್, ಅರಿವಳಿಕೆ ಡಾಕ್ಟರ್ ಫೀಸ್, ಆಪರೇಷನ್ ಥಿಯೇಟರ್ ಚಾರ್ಜ್, ಮೆಶ್ ಬೆಲೆ, ರೂಮ್ ಬಾಡಿಗೆ, ಹೀಗೆ ಎಲ್ಲವೂ ಸೇರಿರುತ್ತೆ. ಇದರಲ್ಲಿ ದೊಡ್ಡ ಪಾಲು ಇರೋದು ಸರ್ಜನ್ ಫೀಸ್ ಮತ್ತೆ ಮೆಶ್ನ ಬೆಲೆ. ಈ ವಿವರಗಳು ಮೊದಲೇ ಗೊತ್ತಿದ್ರೆ ಆಮೇಲೆ ಯಾವುದೇ ಶಾಕ್ ಆಗೋದಿಲ್ಲ. ಕೆಲವೊಮ್ಮೆ ನಾವು ಅಂದುಕೊಳ್ಳದ ಖರ್ಚುಗಳು ಬಂದ್ಬಿಡಬಹುದು. ಇದನ್ನ ಹಿಡನ್ ಕಾಸ್ಟ್ಸ್ ಅಂತಾನೂ ಕರೀಬಹುದು. ಉದಾಹರಣೆಗೆ ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಹೆಚ್ಚು ದಿನ ಬೇಕಾದ್ರೆ ಆಸ್ಪತ್ರೆಯಲ್ಲಿ ಹೆಚ್ಚು ದಿನ ಇರಬೇಕಾಗತ್ತೆ, ಅಥವಾ ಎಮರ್ಜೆನ್ಸಿ ಸರ್ಜರಿ ಆದ್ರೆ ಅದಕ್ಕೆ ಪ್ರೀಮಿಯಂ ಚಾರ್ಜ್ ಆಗಬಹುದು. ಈ ತರದ ಅನಿರೀಕ್ಷಿತ ಖರ್ಚುಗಳ ಬಗ್ಗೆನೂ ಒಂದು ಐಡಿಯಾ ಇಟ್ಕೊಂಡಿರೋದು ಒಳ್ಳೆಯದು. ಇಷ್ಟೆಲ್ಲ ಖರ್ಚಿನ ಮಾತುಗಳ ಮಧ್ಯೆ ಒಂದು ಗುಡ್ ನ್ಯೂಸ್. ಹರ್ನಿಯಾ ಸರ್ಜರಿ ಅನ್ನೋದು ವೈದ್ಯಕೀಯವಾಗಿ ತುಂಬಾನೇ ಅಗತ್ಯ ಇರೋ ಒಂದು ಪ್ರೊಸೀಜರ್. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಇದರ ಖರ್ಚನ್ನ ಕವರ್ ಮಾಡುತ್ತವೆ. ಇದು ಆರ್ಥಿಕ ಹೊರೆಯನ್ನ ದೊಡ್ಡ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಸೊ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡೋಕೆ ಏನಾದ್ರೂ ಟಿಪ್ಸ್ ಇದೆಯಾ? ಖಂಡಿತ ಇದೆ. ಮೊದಲನೇದಾಗಿ ಸರ್ಜರಿಯನ್ನ ಪ್ಲಾನ್ ಮಾಡಿ. ಎಮರ್ಜೆನ್ಸಿಲಿ ಮಾಡಿಸಿದ್ರೆ ಖರ್ಚು ಜಾಸ್ತಿ ಆಗತ್ತೆ. ಎರಡನೇದಾಗಿ ರೂಮ್ ಆಯ್ಕೆ ಮಾಡುವಾಗ ಜಾಣತನದಿಂದ ನಿರ್ಧಾರ ತಗೊಳ್ಳಿ. ಸಿಂಗಲ್ ರೂಮ್ ಬದಲು ಜನರಲ್ ವಾರ್ಡ್ ಆಯ್ಕೆ ಮಾಡಿದ್ರೆ ಹಣ ಉಳಿಯುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಆಸ್ಪತ್ರೆ ಹತ್ರ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದೆಯಾ ಅಂತ ಕೇಳಿ. ಇದರಿಂದ ಒಂದೇ ಪೇಮೆಂಟ್ನಲ್ಲಿ ಎಲ್ಲವೂ ಮುಗ್ದೋಗುತ್ತೆ. ಇಷ್ಟೊತ್ತು ನಾವು ಖರ್ಚಿನ ಬಗ್ಗೆನೇ ಮಾತಾಡಿದ್ವಿ. ಆದ್ರೆ ದುಡ್ಡಿಗಿಂತ ಮುಖ್ಯವಾಗಿರೋದು ಚಿಕಿತ್ಸೆಯ ಗುಣಮಟ್ಟ
ಮತ್ತು ನಮಗೆ ಟ್ರೀಟ್ಮೆಂಟ್ ಕೊಡುವ ವೈದ್ಯರ ಮೇಲಿನ ನಂಬಿಕೆ ಅಲ್ವಾ? ಲ್ಯಾಪರೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಂಡ ಒಬ್ಬ ರೋಗಿ ಎನ್ ರವಿಕುಮಾರ್ ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ರಮೇಶ್ ಮಕಂ ಅವರ ಕೌಶಲ್ಯ ಮತ್ತು ಕಾಳಜಿಗೆ ನಾನು ಆಭಾರಿ ಅಂತ ಹೇಳಿದ್ದಾರೆ. ಇದು ಸರಿಯಾದ ವೈದ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. 45 ವರ್ಷ. ಹೌದು, ಡಾಕ್ಟರ್ ರಮೇಶ್ ಮಕಂ ಅವರ ಅನುಭವ ಇದು. ಯೋಚನೆ ಮಾಡಿ, 45 ವರ್ಷಗಳಿಗಿಂತ ಹೆಚ್ಚು ಕಾಲ ಇದೇ ಫೀಲ್ಡ್ನಲ್ಲಿರೋ ಒಬ್ಬ ಸರ್ಜನ್ ಕೈಯಲ್ಲಿ ನಮ್ಮ ಆರೋಗ್ಯ ಎಷ್ಟು ಸೇಫ್ ಆಗಿರುತ್ತೆ? ಈ ಥರದ ಅನುಭವ ಇದ್ರೆ ಸರ್ಜರಿ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತೆ ಮತ್ತೆ ಕಾಂಪ್ಲಿಕೇಶನ್ಸ್ ಬರೋದು ಕೂಡ ಕಡಿಮೆ ಆಗತ್ತೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಕೇಳಿದ ಮೇಲೆ ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆ ಉಳಿಯುತ್ತೆ. ನಮ್ಮ ಆರೋಗ್ಯದ ವಿಷಯ ಬಂದಾಗ ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬೇಕು? ಕೈಗೆಟಗುವ ಖರ್ಚಿಗೋ ಅಥವಾ ನಮ್ಮ ಆರೈಕೆ ಮತ್ತು ವೈದ್ಯರ ಮೇಲಿನ ಸಂಪೂರ್ಣ ವಿಶ್ವಾಸಕ್ಕೋ? ಇವೆರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳೋದು? ಇದನ್ನ ಪ್ರತಿಯೊಬ್ಬರೂ ಯೋಚಿಸಬೇಕು.